ಯಮ್ಮ ಯಾಕಮ್ಮ ಮಾರಮ್ಮ ಗುಡಿತ ಕರ್ಕೊಂಬತ್ತಾ ಇದೀಯ ನನ್ನ? ಬಾ ಊರಿಗೆ ಹೋಗೋಣ. ಇನ್ನೇನ್ ದುಡ್ಡೆಲ್ಲ ಕೊಟ್ಟಿದ್ದಾತಲ್ಲ, ಇಲ್ಲಿಗೆ ಯಾಕೆ ಕರ್ಕೊಂಬತ್ತಾ ಇದೀಯಾ? ಹಾ ಸುಮ್ಮನೆ ಬಾರಿ ಮಾರಮ್ಮ ಕೈ ಮುಗಿದು ಕರ್ಪೂರ ಹಚ್ಚಿ ಆರತಿ ಬೆಳಗಿ ಹೋಗೋಣ ಬಾ. ಏನು ತಡವಾಗಿಲ್ಲ, ಏನು ಇಲ್ಲ, ಆರತಿ ಮಾಡಿ ಹೋಗೋಣ ಬಾ. ಆರತಿನ ಯಾಕಮ್ಮ ಇವಾಗ? ಯಾಕೆ ಅಂದ್ರೆ ದೇವ್ರಿಗೆ ಯಾಕೆ ಕೈ ಮುಗಿತಾರೆ? ಒಳ್ಳೇದಾಗ್ಲಿ, ನಮ್ಮ ಅರ್ಕೆ ಎಲ್ಲ ತೀರ್ಲಿ ಅಂತ ಹೇಳಿ ಕೈ ಮುಗಿತಾರೆ, ಆರತಿ ಮಾಡ್ತಾರೆ. ಬಾ ಸುಮ್ಮನೆ ಕೈ ಮುಗ್ದು ಕರ್ಪೂರ ಹಚ್ಚಿ ಆರತಿ ಬೆಳಗಿ ಹೋಗೋಣ. ಸರಿ ಆಯ್ತು ನಡಿಯಮ್ಮ, ಜಲ್ದಿ ಹೋಗೋಣ. ಮಾರಮ್ಮ ತಾಯಿ ಕಾಪಾಡಮ್ಮ ನನ್ನ ಗಂಡ ಆದಷ್ಟು ಬೇಗ ಅವರಪ್ಪ ಕಳೆದಿರೋ ಆಸ್ತಿನೆಲ್ಲನ ಮತ್ತೆ ಸಂಪಾದನೆ ಮಾಡಮ್ಮ ತಾಯಿ. ಹೆಂಗೋ ಏನ್ ಮಾಡ್ತಾ ಇದ್ದಾನೋ ಏನೋ ನನ್ನ ಗಂಡ, ಸಂಪಾದನೆ ಮಾಡ್ತೀನಿ ಕಷ್ಟಪಟ್ಟು ಅಂತ ಹೇಳ್ತಿದ್ದ. ಅದು ಯಾವಾಗ ಸಂಪಾದನೆ ಮಾಡ್ತಾನೋ, ಸಂಪಾದನೆ ಮಾಡ್ಲಿ, ಆದಷ್ಟು ಬೇಗ ಸಂಪಾದನೆ ಮಾಡಿ ನಾನು ಕರ್ಕೊಂಡು ಹೋಗಂಗೆ ಮಾಡಮ್ಮ ತಾಯಿ. ಅವನು ದೊಡ್ಡ ಶ್ರೀಮಂತ ಆಗೋವರೆಗೂ ನಾನು ಮಾತ್ರ ಹೋಗಲ್ಲ, ಅದಕ್ಕೆ ಅವ್ನು ಬೇಗ ಶ್ರೀಮಂತ ಆಗಂಗೆ ಮಾಡಮ್ಮ ತಾಯಿ. ರಾಣಿ ಕೈ ಮುಗ್ದಿದ್ದಾತೇನೆ, ತಕ ಬೆಂಕಿ ಪಟ್ನಾನ. ಕರ್ಪೂರ ಹಚ್ಚು. ನೀನೇ ಹಚ್ಚಮ್ಮ ಕರ್ಪೂರ, ಕೆಳಕಿಕ್ಕಿ ನೀನೇ ಹಚ್ಚು. ನೀನ್ ತಾನೇ ಏನೋ ಅರ್ಕೆ ಮಾಡ್ಕೋಬೇಕು ಮಾರಮ್ಮ ತಾಯಿಗೆ ಅಂತ ಹೇಳ್ತಿದ್ದೆ. ಕರ್ಪೂರನ ಕೆಳಕಿಕ್ಕಿ ಹಚ್ಚು, ಬೆಂಕಿ ಕಡಿಗೀರಿ. ಅಯ್ಯೋ ರಾಣಿ, ಕರ್ಪೂರನ ಕೆಳಗಲ್ಲ ಹಚ್ಚೋದು. ಮತ್ತೆ ಇನ್ನೆಲ್ಲಿ ನೀನ್ ತಲೆ ಮ್ಯಾಕ್ ಹಚ್ಕೊಂತೀಯಾ? ತಲೆ ಮ್ಯಾಕೆ ಯಾಕೆ ಹಚ್ಕೊಂಬನ? ನಾನು ಅಂಗೈಗೆ ಆರತಿ ಮಾಡ್ಬೇಕು, ಅಂಗೈಗೆ ಕರ್ಪೂರ ಹಚ್ಕೊಂಡು, ಅದಕ್ಕೆ ನಾನು ಅಂಗೈಗೆ ಕರ್ಪೂರ ಇಟ್ಕೊಂಡಿದೀನಿ. ನೀನು ಕರ್ಪೂರನ ಹಚ್ಚು, ಬೆಂಕಿ ಗಡ್ಡಿ ಗೀರಿ ಅಂತ ಹೇಳಿದ್ದು. ತಲೆ ಮ್ಯಾಕೆ ಯಾಕೆ ಹಚ್ಕೊಂಬನ? ನನ್ಗೇನ್ ತಲೆ ಕೆಟ್ಟೈತಿ? ತಲೆ ಮ್ಯಾಕ್ ಕರ್ಪೂರ ಹಚ್ಕೊಂತಾರಂತೆ, ಮಾತಾಡೋದ್ ನೋಡು. ಅಂಗೈಗೆ ಕರ್ಪೂರ ಹಚ್ಕೊಂಡು ಆರತಿ ಬೆಳಗ್ತೀಯ? ಅಯ್ಯಯ್ಯೋ. ಹ್ಞೂ ಕಣೆ, ಅಂಗೈಗೆ ಕರ್ಪೂರ ಹಚ್ಕೊಂಡು ಬೆಳಗದು. ಅದಕ್ಕೆ ನಿನ್ಗೆ ಹಚ್ಚು ಅಂತ ಹೇಳ್ತಿರೋದು. ಇಲ್ಲಾಂದ್ರೆ ನಿನ್ ಯಾಕೆ ಕರ್ಕೊಂಬತ್ತಿದ್ದೆ ನಾನು ಇಲ್ಲಿಗೆ? ನಾನು ಒಬ್ಳೆ ಬತ್ತಿದ್ದೆ. ತಗ ಹಚ್ಚು. ಅಲ್ಲಮ್ಮ, ಅಂಗೈಗೆ ಕರ್ಪೂರ ಹಚ್ಕೊಂಡ್ರೆ ಕೈ ಸುಡಲ್ವೇ? ಬೆಂದೋಗುತ್ತೆ ಅಷ್ಟೇ. ಏನು ಆಗಲ್ಲ, ಕೈ ಸುಡಲ್ಲ, ಏನೂ ಇಲ್ಲ. ದೇವ್ರಿಗೆ ಆರತಿ ಮಾಡಿದ್ರೆ ಕೈ ಸುಡಲ್ವಂತಿ. ಸುಮ್ಮನ ಹಚ್ಚತ್ ಕಲ್ಕ, ನಮ್ಮ ಆಸೆ ಎಲ್ಲ ನೆರವೇರುತ್ತೆ. ಕೈಯ ಕರ್ಪೂರ ಹಚ್ಕೊಂಡು ಆರತಿ ಬೆಳಗಿರಿ. ಸುಮ್ಮನೆ ಹಚ್ಚು. ನೀನು ಸುಟ್ರೆ ನನ್ನ ಕೈ ತಾನೆ ಸುಡೋದು. ನೀನ್ ಯಾಕೆ ಗಾಬರಿ ಆಗ್ತೀಯ? ಹಚ್ಚು ಹೇಳ್ತೀನಿ ನಾನು. ಅಯ್ಯೋ ಯಮ್ಮ, ನಿಜವಾಗ್ಲೂ ಅಷ್ಟೇನೆ. ನಿನ್ನ ಅಂಗೈ ಇನ್ನೂ ಒಂದು ತಿಂಗಳಾದ್ರೂ ವಾಸಿ ಆಗಲ್ಲ. ಹಂಗ್ ಗಾಯ ಆಗಿ ಬೊಬ್ಬೆ ಎಲ್ಲ ಬಂದ್ಬಿಡ್ತಾವ ನೋಡು. ಸುಮ್ಮನೆ ಕೆಳಕಿಕ್ಕಿ ಹಚ್ಚು. ಯಾರು ಹೇಳ್ದಾರ ನಿನಗೆ ಅಂಗೈಯ ಕರ್ಪೂರ ಹಚ್ಕೊಂಡು ಆರತಿ ಬೆಳಗ್ಬೇಕು ಅಂತಾನ? ಯಾರು ಯಾಕೆ ಹೇಳ್ಬೇಕು? ನನಗೆ ಗೊತ್ತೈತಿ. ಏನು ಆಗಲ್ಲ, ಸುಮ್ಮನೆ ಹಚ್ಚತ್ ಕಲ್ಕ. ನಾನು ಹೇಳ್ತಾ ಇದ್ದೀನಿ ತಾನೆ. ಸುಟ್ರೆ ನನ್ನ ಕೈ ಸುಡುತ್ತೆ, ನಾನೆಲ್ಲ ನಾನು ನೋವು ಅನುಭವಿಸ್ತೀನಿ, ನೀನೇನು ಅನುಭವಿಸ್ಬೇಡ, ಸುಮ್ಮನೆ ಹಚ್ಚದು. ಅಲ್ಲಮ್ಮ, ಇಷ್ಟಕ್ಕೂ ನೀನು ಯಾಕೆ ಹಿಂಗ್ ಮಾಡ್ತಾ ಇದ್ಯಾ? ಏನ್ ಅರ್ಕೆ ಮಾಡ್ಕೊಂಡಿದ್ಯಾ? ಏನಂತ ಬೇಡ್ಕೊಂಡಿದ್ಯಾ ಮಾರಮ್ಮ ತಾಯಿನ? ಅದನ್ನಾದ್ರೂ ಹೇಳು. ಯಾಕೆ ಹಿಂಗ್ ಕೈಯ ಕರ್ಪೂರ ಹಚ್ಕೊಂಡು ಆರತಿ ಬೆಳಗ್ತಾ ಇದ್ಯಾ? ಗುಲಾಬಿ ಹೇಳವಳೆ, ಯಾರ ತಗೋ ಏನು ಹೇಳಕ್ ಹೋಗ್ಬಾರ್ದು. ನಾವೇನ್ ಬೇಡ್ಕೊಂತೀವಿ ಅಂತಾನ, ಯಾಕೆ ಅರ್ಕೆ ಮಾಡ್ಕೊಂತೀವಿ ಅಂತಾನು ಹೇಳಕ್ ಹೋಗ್ಬಾರ್ದು. ಅದ್ ನೆರವೇರಿದ್ಮೇಲೆ ಹೇಳ್ಬೋದು ಅಂತ ಹೇಳಿದ್ಲು. ಇವಳ್ತಾಗೂ ಹೇಳ್ಬಾರ್ದು. ನನ್ನ ಮಗಳಾದ್ರೂ ಇವಳ್ತಾಗೂ ಹೇಳಕ್ ಹೋಗ್ಬಾರ್ದು. ತಿರ್ಗಿ ಆಮೇಲೆ ನನ್ನ ಆಸೆ ಈಡೇರಲ್ಲ. ಕೈಯ ಕರ್ಪೂರ ಹಚ್ಕೊಂಡಿರೋದು ಆಮೇಲೆ ವ್ಯರ್ಥ ಆಗ್ಬಿಡುತ್ತೆ. ಹೇಳಕ್ ಹೋಗಲ್ಲ, ಏನಾನ ಒಂದು ಸುಳ್ಳು ಹೇಳ್ತೀನಿ ಇವಳಿಗೆ. ಯಮ್ಮ, ನಿನ್ನೆ ಕೇಳ್ತಿರೋದು ನಾನು. ಯಾಕೆ ಹತ್ತ ತಿರ್ಕೊಂಡಿದ್ಯಾ? ಏನಂತ ಅರ್ಕೆ ಮಾಡ್ಕೊಂಡಿದ್ಯಾ? ಅದನ್ನಾದ್ರೂ ಹೇಳು. ಯಾಕೆ ಹಿಂಗ್ ಮಾಡ್ತಾ ಇದ್ಯಾ? ಅದನ್ನೆಲ್ಲ ತಿಳ್ಕೊಂಡು ನಿನ್ಗೆ ಏನೇ ಆಗ್ಬೇಕು ರಾಣಿ? ನಾನು ಏನಾದ್ರೂ ಅರ್ಕೆ ಮಾಡ್ಕೊಂತೀನಿ, ಯಾಕಾದ್ರೂ ಆರತಿ ಬೆಳಗ್ತೀನಿ. ಅದನ್ನ ಕಟ್ಕೆ ನಿನ್ಗೇನಾಗ್ಬೇಕು? ಎಲ್ಲ ಒಳ್ಳೇದಾಗ್ಲಿ ಅಂತಾನೆ ನಾನು ಮಾಡ್ತಾ ಇರೋದು. ಹಚ್ಚು, ಸುಮ್ಮನೆ ಹಚ್ಚು ಹೇಳ್ತೀನಿ ನಾನು. ಅಯ್ಯೋ ಇವ ಅಮ್ಮ ಏನಾಗಿತ್ತಪ್ಪ? ತಿಕ್ಕಿಕ್ ಹಿಡಿತ ಹೆಂಗೆ? ಕೈಯ ಕರ್ಪೂರ ಹಚ್ಕೊಂಡು ಆರತಿ ಬೆಳಗ್ತೀನಿ ಅಂತೈತಲ್ಲ. ಹಚ್ಚ, ಎಷ್ಟೊತ್ತು ಹಚ್ತೀಯ? ಸುಮ್ಮನೆ ಹಚ್ಚು. ನಿನ್ಗೆ ಯಾಕೆ ಕಷ್ಟ? ನಾನ್ ತಾನೆ ಹಚ್ಕೊಂತ ಇರೋದು ಕೈಯಾಗೆ. ನಿನ್ ಕೈಗೇನು ಹಚ್ತಿಲ್ವಲ್ಲ, ಹಚ್ಚು ಜಲ್ದು. ಆಯ್ತಾಯ್ತು, ಹಚ್ತೀನಿ ಇರು, ಆಮೇಲೆ ಅನುಭವಿಸಿವಂತೆ ನೀನೇನೆ. ಉರಿ ಉರಿ. ಉರಿ ಉರಿ, ಏನು ಉರಿಯಲ್ಲ ಅಂತ ಹಚ್ಚು ಅಂತಂದೆ. ಈಗ ನೋಡಿ ಉರಿ ಉರಿ ಅಂತ ಬಡ್ಕೊಂತಿರದ. ಸುಮ್ಮನೆ ಕೆಳಕ್ಕೆ ಇಕ್ಬಿಡು ಯಮ್ಮ, ಕೈ ಏನಿಲ್ಲ ನೋಡಿ ಬೆಂದೋಗ್ಬಿಡುತ್ತೆ ನಿಂದು. ಇಲ್ಲ ಕಣೆ, ನಾನು ಆರತಿ ಮಾಡ್ಲೇಬೇಕು, ಮಾಡ್ತೀನಿ ಸುಮ್ನಿರು. ಇಲ್ಲ ಕಣೆ, ನಾನು ಆರತಿ ಮಾಡ್ಲೇಬೇಕು, ಮಾಡ್ತೀನಿ ಸುಮ್ನಿರು. ಇಲ್ಲ ಕಣೆ, ನಾನು ಆರತಿ ಮಾಡ್ಲೇಬೇಕು, ಮಾಡ್ತೀನಿ ಸುಮ್ನಿರು. ಅಮ್ಮ ಅಮ್ಮ, ನನ್ನ ಕೈ ಬೆಂದೋತು ಕಣೆ ರಾಣಿ. ರಾಣಿ ಅಪ್ಪ, ಉರಿ ಉರಿ ಉರಿತೈತೆ ಕಣೆ ರಾಣಿ. ಅಯ್ಯಯ್ಯೋ, ತಡ್ಕಮಕ್ಕಾಗ್ತಿಲ್ಲ ಕಣೆ ರಾಣಿ. ಯವ್ವ ಯಮ್ಮ, ನೋಡ್ದೇನಮ್ಮ ನಿನ್ ಕೈ ಬೆಂದೋಗಿರೋದ? ನಾನು ಹೇಳ್ದೆ ತಾನೆ ಹಚ್ಕೋಬೇಡ, ನೆಲ್ದ ಕಚ್ಚು ಅಂತ ಹೇಳಿ. ನನ್ನ ಮಾತು ಕೇಳಲಿಲ್ಲ. ನೋಡಿವಾಗ ಹೆಂಗ್ ಅರಿಸ್ಕೊಂತ ಇದೆಯಾ ಉರಿ ಉರಿ ಅಂತಾನ. ಅಯ್ಯೋ ರಾಣಿ, ಏನ್ ಮಾಡಾನೆ? ಅಯ್ಯಯ್ಯೋ, ಇಷ್ಟೊಂದು ಬೆಂದೋಗ್ಬಿಟ್ಟೈತಲ್ಲೇ ಯಪ್ಪ. ನನಗಂತೂ ತಡ್ಕಮಕ್ಕಾಗ್ತಿಲ್ಲ ಕಣೆ ರಾಣಿ ಉರಿನ. ಅಯ್ಯಯ್ಯೋ.
ಇವಾಗ ಉರಿ ಉರಿ ಅಂತ ಬಡ್ಕೊಂಡ್ರೆ ನಾನು ಹೇಳ್ದೆ ತಾನೆ ಹಚ್ಕೋಬೇಡ ಅಂತಾನ, ನೀನೇ ಕೇಳಲಿಲ್ಲ. ಏನೂ ಆಗಲ್ಲ ಏನೂ ಆಗಲ್ಲ ಅಂತ ಹೇಳಿ ಹಚ್ಕೊಂಡು ಇವಾಗ ನೋಡಿ ಬಡ್ಕೊಂತ ಇದ್ಯಾ. ಬಾ ಮಂತಕ್ಕೆ ಹೋಗೋಣ. ನಿಮ್ಗೆ ಏನು ಬಂದೈತೋ ಏನೋ, ಚಿಕ್ಕಿಕ್ ಹಿಡ್ದೈತೋ ಏನೋ. ಅಲ್ಲ ಹಂಗೈಗಾರನ ಕರ್ಪೂರ ಹಚ್ಕೊಂಡು ಬೆಳಗ್ತಾರ. ಅಯ್ಯೋ ನಡಿಯ ತಾಯಿ ಹೋಗೋಣ ಮೊದ್ಲು ಮಂತಕ್ಕೆ. ನಿಮ್ಮ ಮಾಮರ ಮಂತಕ್ಕೆ ಹೋಗಿ ಯಾತನ ಬ್ಯಾಂಡೇಜು ಪಾಂಡೇಜ್ ಯಾತನ ಐತೇನೋ ಮನೆಗೆ ಹಚ್ಕೆ ಮನ ನಡಿಯೇ. ನನ್ ಗುರಿ ತಡಿಯಕ್ಕಾಗ್ತಿಲ್ಲ. ತಣ್ಣೀರ್ಗನ ಎದ್ದನ ಕೈಯ. ಹೋಗಿ ತಣ್ಣೀರಕ್ಕೆ ಎದ್ದು. ಏನಿಲ್ಲ ಬಬ್ಬೆ ಬುರು 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 ಊದ್ಕೊಂಡ್ಬಿಡ್ತಾವೆ ಇನ್ ಕೈ ತುಂಬಾನ. ತಣ್ಣೀರಕ್ಕೂ ಎದ್ಬೇಡ ಏನು ಎದ್ಬೇಡ, ಸುಮ್ಮನೆ ಬಾ ಆಸ್ಪತ್ರೆಗೆ ಹೋಗಿ ಆ ಬ್ಯಾಂಡೇಜ್ ಮಾಡಿಸ್ಕೊಂಡು ಹೋಗೋಣ. ಊರಿಗೆ ಹೋಗೋಣ ಬಾ ಹಂಗೇನೆ ಹೇಳ್ಬಿಟ್ಟು ಮಂತಕ್ಕೆ ಹೋಗಿ. ನಡಿಯೇ ನಡಿ ಜಲ್ದು. ಯಪ್ಪ ಅಯ್ಯಯ್ಯೋ ಯಪ್ಪ ಏನು ಇದು ಇಷ್ಟೊಂದು ಉರಿತೈತೆ. ನಾನು ಹಿಂಗೆಲ್ಲ ಉರಿತೈತೆ, ಹಿಂಗೆಲ್ಲ ಚರ್ಮ ಎಲ್ಲ ಕಿತ್ತೋಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಕಣಿ. ಈಗ ಗೊತ್ತಾತಲ್ಲ, ಚರ್ಮ ಕಿತ್ತೋಗುತ್ತೆ ರಕ್ತ ಬರುತ್ತೆ ಅಂತಾನ. ಬಾ ಇನ್ನೊಂದ್ಸಲ ಹಚ್ಕೊಂಬಲ್ಲ. ಬಾ ಹೋಗೋಣ ಮಂತಕ್ಕೆ ಇವಾಗ. ಇಲ್ಲಿ ಯಾಕೆ ಬಡ್ಕಂತಿ? ಇದ್ಯಾಕೆ ಭಾಗ್ಯಮ್ಮ ಈ ಜಯಮ್ಮ ಹಿಂಗ್ ಅಳ್ತಾ ಇದ್ದಾಳೆ ಮರ ಮುಂಗುಡಿತ ನಿಂತ್ಕೊಂಡು? ಏನಾಗಿತ್ತು ಅವಳಿಗೆ? ಏನಾಗಿತ್ತೋ ಏನೋ ಯಾವಳಿಗೆ ಗೊತ್ತು. ಬಾ ಹತ್ರಕ್ಕೆ ಹೋಗಿ ನೋಡೋಣ. ಯಾಕ ಕಿಸಿತಾ ಇದ್ದಾಳೆ ಜಯ್ಯಿ ಎಲ್ಲಿ ಬಂದು. ಏ ಜಯಮ್ಮ ಯಾಕೆ ಮರ ಮುಂಗುಡಿತ ನಿಂತ್ಕೊಂಡು ಹಿಂಗ್ ಅಳ್ತಾ ಇದ್ಯಾ? ಏನತ್ತೆ ನಿನ್ಗೆ? ಹೇ ರಾಣಿ ನಿಮ್ಮ ಅಮ್ಮಗೆ ಏನತ್ತೆ ಯಾಕೆ ಹೇಳ್ತಾ ಇದ್ದಾಳೆ? ಅದು ಭಾಗ್ಯಕಯ್ಯ ನಮ್ಮ ಅಮ್ಮಯ್ಯ ಕೈಯ ಕರ್ಪೂರ ಹಚ್ಕೊಂಡು ಮಾರಮ್ಮಗ ಆರತಿ ಬೆಳತ್ತು, ಅದಕ್ಕೆ ಕೈಯೆಲ್ಲ ಸುಟ್ಟೋಗೈತೆ, ಅದಕ್ಕೆ ಅಳ್ತಾ ಐತೆ. ಉರಿ ಉರಿ ಅಂತ ಹೇಳಿ ನಾನು ಹೇಳ್ದೆ ಹಚ್ಕೆ ಬೇಡ ಅಂತ. ನನ್ನ ಮಾತು ಕೇಳ್ದಂಗೆ ಏನು ಆಗಲ್ಲ ಅಂತ ಹೇಳಿ ಹಚ್ಕೊಂಡು ಆರತಿ ಮಾಡಿ ಇವಾಗ ನೋಡಿ ಬಡ್ಕೊಂತ ಐತೆ. ಕೈಯಾಗೆ ಕರ್ಪೂರ ಹಚ್ಕೊಂಡು ಆರತಿ ಬೆಳಗ್ದೇನೆ. ಅಲ್ಲ ಕಣೆ ಜಯಮ್ಮ, ಕೈ ಸುಡುತ್ತೆ ಎಂಬುದು ನಿನಗೆ ಗೊತ್ತಾಗಲ್ವೇ? ನೀನು ಸಣ್ಣ ಹುಡುಗಿನಿ. ನಿಂಗಮ್ಮ ಅವಳಿಗೆ ಗೊತ್ತಾಗಂಗಿದ್ರೆ ಇಂಥ ಕೆಲಸ ಯಾಕೆ ಮಾಡೋಳು ಹೇಳು? ಸಣ್ಣ ಹುಡುಗರಿಗಿಂತ ಕಡೆ ಹೇಳು. ಅದಕ್ಕೆ ಸರಿಯಾಗಿ ಆಗೈತೆ ಹೇಳು. ಆಗಲಿ ಸುಮ್ಮನೆ ಇವಳಿಗೆ. ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ನಮ್ಮನ್ನ. ನನ್ನ ಲಸ ಮಕ್ಕಳು ಬಾಲ ಇದ್ದಂಗೆ ಅಂತ ಮಾತಾಡ್ತಾಳೆ. ಸರಿಯಾಗಿ ಆಗೈತಿ ಮಾರಮ್ಮ, ಸರಿಯಾಗಿ ಮಾಡ್ಯವಳು ಇವಳಿಗೆ. ಏಯ್ ಸೊಡಬುಡ್ಡಿ, ನನ್ ಸಂತ ನನಗಾಗಿದ್ರೆ ನೀನು ನಗ್ತಾ ಇದೀಯಾ? ನೋಡ್ತಾ ಇರು, ನಾನು ಕೈ ಸುಟ್ಕೊಂಡಿರೋದಕ್ಕೆ ತಕ್ಕಂಗೆ ದೇವ್ರು ನನಗೆ ಕೊಟ್ಟೆ ಕೊಡ್ತಾನೆ. ನನ್ನ ಆಸೆ ನೆರವೇರಿಸ್ತಾಳೆ ಮಾರಮ್ಮ ತಾಯಿ. ನೆರವೇರಿಸ್ತಾಳೆ ನಿನ್ನ ಆಸೆನ. ಅಲ್ಲ ಮನಸ್ನಾಗ ಒಂದ್ ತಟ್ಟಿ ಕೇಳಿಕೊಂಡು ಹಿಂಗೆ ಕೈಯ ಕರ್ಪೂರ ಹಚ್ಕೊಂಡ್ಬಿಟ್ರೆ ನಿನ್ನ ಆಸೆ ಎಲ್ಲ ನೆರವೇರ್ಬಿಡುತ್ತಾ? ಮನಸ್ಸು ಶುದ್ಧವಾಗಿರ್ಬೇಕು ಮೊದ್ಲು. ಬರೀ ಪೂಜೆ ಮಾಡಿದ್ರೆ ಏನು ಬರಲ್ಲ. ಯಮ್ಮ ನೋಡು, ನೀನ್ ಮಾಡಿರೋ ದೊಡ್ಡ ಕೆಲ್ಸಕ್ಕೆ ಎಂತೆಂತರ್ತಾಗೆಲ್ಲ ಮಾತು ಕೇಳ್ಬೇಕಾಗಿತ್ತು ಇವಾಗ. ಮಾ ಹೋಗೋಣ ಮೊದ್ಲು ಮಂತಕ್ಕೆ. ಏನೇನು ಗೊತ್ತಾಗಲ್ಲ, ನಾನು ಹೇಳಿದ್ ನನ್ನ ಮಾತೇ ಕೇಳಲಿಲ್ಲ. ನೋಡಿ ಎಲ್ಲರೂ ಆಡ್ಕೆ ನಗಂಗಾತು ನಿನ್ ಪರಿಸ್ಥಿತಿ ಇವಾಗ. ಕರ್ಕೊಂಡೋಗಿ ರಾಣಿ, ಯಾತನ ಹಚ್ಚೆ ಔಷಧಿನ ಪೌಷ್ಟಿನೋ ನಿಮ್ಮ ಮಾವ ಮಂತಕ್ಕೆ ಕರ್ಕೊಂಡೋಗು. ಮಲ್ಲಿನ್ ಕೇಳು, ಯಾತನ ಔಷಧಿ ಇದ್ರೆ ಕೊಡ್ತಾಳೆ. ಬ್ಯಾಂಡೇಜ್ ಏನಾದ್ರು ಐತಾ ಏನೋ ಅವ್ರ ಮನೆಗೆ ಯಾತನ ತಂದಿಕೊಂಡಿರೋದು ಏನಾನ ಇದ್ದೆ ತಕೊಂಡು ಯಾತನ ಔಷಧಿ ಪೌಷ್ಟಿ ಹಚ್ಚಿ ಬ್ಯಾಂಡೇಜ್ ಕಟ್ಟು ಹೋಗು, ಕರ್ಕೊಂಡೋಗು. ಅಯ್ಯಯ್ಯಪ್ಪ ನೋಡು ಹೆಂಗ್ ಒಳ್ಳೆ ಪರಂಗಿಕಾಯಿ ಎರ್ದಂಗಾಗೈತೆ ನಿಮ್ಮ ಅಮ್ಮನ ಕೈ. ಅಯ್ಯೋ ಏನ್ ಬಂದೈತಿ ನಿಮ್ಮ ಅಮ್ಮಗೆ, ಇಂಥ ಕೆಲಸ ಮಾಡ್ಯವಳಲ್ಲ. ನಡಿಯ ರಾಣಿ, ನನಗೆ ಉರಿ ತಡ್ಕಮಕ್ಕಾಗ್ತಿಲ್ಲ. ನಡಿಯೇ, ಇವ್ರ ಮಾತು ಕೇಳ್ಕೊಂಡು ಯಾಕೆ ಇಲ್ಲಿ ನಿಂತಿದ್ಯಾ? ನಾನು ಯಾಕೆ ಹಚ್ಚಿದ್ದೀನಿ ಅಂತ ನಾನು ಇವಾಗ ಯಾರ ತಾಗೂ ಹೇಳಲ್ಲ. ನನ್ನ ಆಸೆ ನೆರವೇರ್ಲಿ, ಅವಾಗ ಗೊತ್ತಾಗುತ್ತೆ ನಾನು ಯಾಕೆ ಹಿಂಗೆ ಕೈಯ ಕರ್ಪೂರ ಹಚ್ಕೊಂಡಿದ್ದೀನಿ ಅಂತಾನ. ಈಗ ಎಲ್ಲರೂ ಆಡ್ಕೊಂಬ್ಲಿ, ಅವಾಗ ನನ್ನ ಎಲ್ಲರೂ ಹೊಗಳುತ್ತಾರೆ ನಾನು ಎಷ್ಟು ಬುದ್ಧಿವಂತಿ ಅಂತಾನ. ನಡಿಯ ಹೋಗೋಣ ಮೊದ್ಲು. ಇವ್ರ ಮಾತು ಹೆಂಗೆ ಕೇಳ್ಕೊಂಡು ನಿಂತ್ಕೊಂಡಿದ್ಯಾ? ಅಲ್ಲ ಆ ಗುಲಾಬಿ ಮತ್ತೆ ಕೈಯಿಗೆ ಕರ್ಪೂರ ಹಚ್ಕೊಂಡು ಆರತಿ ಬೆಳಗ್ದೆ ಏನು ಆಗಿಲ್ಲ ಅಂತಂದ್ಲು. ನಾನು ನೋಡ್ದೆ ಅವಳ ಕೈಗೆ ಒಂದಿಷ್ಟು ಗಾಯನೂ ಆಗಿಲ್ಲ, ಒಂದಿಷ್ಟು ಉರಿತೈತೆ ಅಷ್ಟೇ ಅಂತ ಹೇಳಿಡು. ಆದ್ರೆ ನನ್ನ ಕೈ ನೋಡಿದ್ರೆ ಇಷ್ಟೊಂದು ಬೆಂದೋಗೈತಲ್ಲಪ್ಪ ದೇವ್ರೆ. ಇದು ಯಾಕೆ ಹಿಂಗಾತು ನನಗೆ ಮಾತ್ರ? ಪಾಪ ಕಣೆ ಭಾಗ್ಯಮ್ಮ, ಆ ಜಯಮ್ಮಗೆ ಏನು ಗೊತ್ತಾಗಲ್ವೇನಿ? ಕೈಯಾಗ ಬೆಂಕಿ ಹಚ್ಕೊಂಡ್ರೆ ಕೈ ಸುಡ್ದಂಗಿರುತ್ತೇನೆ. ಎಂತ ಸಣ್ಣ ಹುಡುಗರು ಗೊತ್ತಾಗುತ್ತಮ್ಮ ಸುಡುತ್ತೆ ಅಂತಾನ. ಸುಮ್ಮನೆ ಅವಳಿಗೆ ಪಾಪ ಅಂತಂದ್ರೆ ನಮಗೆ ಪಾಪ ಸುತ್ತೆ ಮತ್ತೆ. ಎಷ್ಟು ಮಾತಾಡ್ಬಿಟ್ಲು, ನನ್ನ ಲಸ್ಮಕ್ಕೂ ಬಾಯಿಗೆ ಬಂದಂಗೆ ಬೈದ್ಲಲ್ಲ. ಮಲ್ಲಿನೂ ಅಷ್ಟೇನೆ, ಅಲ್ಲೇನೆ ಮನೆ ಕೆಲಸ್ತಾಳು, ನೀನು ಈ ಮನೆ ಸೊಸೆ ಅಲ್ಲ ಅದು ಇದು ಅಂತ ಹೇಳಿ ಅಂಗಿಸ್ತಾಳಲ್ಲ ಈಗ್ಲೂ. ಅದಕ್ಕೇನೆ ಸರಿಯಾಗೈತೆ ಅವಳಿಗೆ. ಅವಳನ್ಯಾಕೆ ಪಾಪ ಅಂತೀಯ? ಏನೋ ಅಮ್ಮ, ಅವಳು ಮಾಡಿರೋದ ಅವಳೇ ಅನುಭವಿಸ್ತಾಳೆ. ನಡಿ ನಾವು ಒಂದಿಟ ಕೈ ಮುಗ್ದು ಹೋಗೋಣ, ಕೂಲಿ ಹೋಗ್ಬೇಕು, ಹೊತ್ತಾಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.